ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸುಬ್ಬೂಸ್ ಪಾರ್ಟ್ ಟು ಫೈಂಡ್ ಸೀರೀಸ್. ಮೊನ್ನೆ ಶುಕ್ರವಾರ RBIಯಿಂದ ನಮಗೆಲ್ರಿಗೂ ಗಿಫ್ಟ್ ಬಂದಿದೆ. ಅದೇನು ಅಂತಂದರೆ ಅವರು 2 ಡಿಸಿಷನ್ಸ್ ತೊಗೊಂಡಿದ್ದಾರೆ. ಒಂದು, ಫಸ್ಟ್ ಬಂದು ರೆಪೋ ರೇಟ್ನ 6%ಇಂದ 5.5%ಗೆ ರೆಡ್ಯೂಸ್ ಮಾಡಿದ್ದಾರೆ. ಮತ್ತು ಸೆಕೆಂಡ್ ಬಂದು CRR ಅಂದರೆ ಕ್ಯಾಶ್ ರಿಸರ್ವ್ ರೇಷಿಯೋನ 4%ಇಂದ 3%ಗೆ ರೆಡ್ಯೂಸ್ ಮಾಡಿದ್ದಾರೆ. ಈ ಸಿಂಪಲ್ ಟರ್ಮ್ಸಲ್ಲಿ ರೆಪೋ ರೇಟ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಈ ರೆಪೋ ರೇಟ್ ಅಂದರೆ ಸಿಂಪಲ್ಲಾಗಿ RBI ಕಮರ್ಷಿಯಲ್ ಬ್ಯಾಂಕ್ಸ್ಗೆ ಮುಂಚೆ 6% ಇಂಟ್ರೆಸ್ಟ್ಗೆ ಲೋನ್ ಕೊಡ್ತಾಯಿತ್ತು. ಈಗ ಅದನ್ನೇನು ಮಾಡಿದ್ದಾರೆ, 5.5%ಗೆ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ, ಬ್ಯಾಂಕ್ಸ್ ಎಲ್ಲನೂ ಈಗ 5.5%ಗೆ ಲೋನ್ ತೊಗೊಂಡು ಅವ್ರ ಎಂಡ್ ಕಸ್ಟಮರ್ಸ್ಗೆ they'll give it at probably 7.5% or 7.75% ಕೊಡ್ತಾರೆ. ಅಂದರೆ ಈಗ ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕು ಅಂತಂದರೆ, ಮುಂಚೆ ನಾವೇನು EMI ಕಟ್ತಾ ಇದ್ವಿ ಅದರಲ್ಲಿ ಇವಾಗ ಕಮ್ಮಿ ಆಗುತ್ತೆ. ಅಂದರೆ ನಾವೇನು ಇಂಟ್ರೆಸ್ಟ್ ಕಟ್ತಾ ಇದ್ವಿ ಅದರಲ್ಲಿ ಸ್ಟ್ರೇಟವೇ ನಾವು ಫ್ಲೋಟಿಂಗ್ ರೇಟಲ್ಲಿ ಇತ್ತು ಅಂತಂದರೆ 0.5% ರೆಡ್ಯೂಸ್ ಆಗೋಗುತ್ತೆ. ಸೊ ಇದರಿಂದ ರಿಯಲ್ ಎಸ್ಟೇಟಲ್ಲಿ ರಿವೈವ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ತುಂಬ ಜನ ಮತ್ತೆ ಹೋಮ್ ಲೋನ್ಸ್ ತೊಗೊತಾರೆ, ಮತ್ತು ಫ್ಲ್ಯಾಟ್ಸ್ ಪರ್ಚೇಸ್ ಮಾಡ್ತಾರೆ. ಇದರಿಂದ ಓವರಾಲ್ ಎಕಾನಮಿ ರಿವೈವ್ ಆಗುತ್ತೆ. ದಿಸ್ ಈಸ್ ವಾಟ್ RBI ಆಲ್ಸೋ ವಾಂಟ್ಸ್. ಯಾಕೆಂದರೆ ಇವಾಗ ನಮ್ಮ ಇನ್ಫ್ಲೇಷನ್ ಸ್ವಲ್ಪ ಕೂಲ್ ಡೌನ್ ಆಗ್ತಿರೋದ್ರಿಂದ, ಸೊ ನಾವು ಇವಾಗ ವಿಲ್ ಹ್ಯಾವ್ ಟು ಗೆಟ್ ಇನ್ ಟು ದಿ ಗ್ರೋತ್ ಟ್ರೆಜೆಕ್ಟ್ರಿ. ಈಗ ಅಂದರೆ ಓವರಾಲ್ ಇಂಡಿಯಾ ಇಟ್ ಸೆಲ್ಫ್ ಅಲ್ಲ, ನಾವು ವಿಲ್ ಹ್ಯಾವ್ ಟು ರಿಯಲಿ ಲುಕ್ ಅಟ್ ಗ್ರೋತ್. ಸೊ ಈ ರೆಪೋ ರೇಟಿಂದ ಎಲ್ಲ ಲೋನ್ಸು, ಬೀಟ್ ಯುವರ್ ಹೌಸಿಂಗ್ ಲೋನ್, ಬೀಟ್ ಯುವರ್ ಕಾರ್ ಲೋನ್, ಟೂ ವೀಲರ್ ಲೋನ್ ಆರ್ ಪರ್ಸ್ನಲ್ ಲೋನ್ಸ್ ಎಲ್ಲನೂ ಕಮ್ಮಿ ಆಗುತ್ತೆ. ಇದು ಒಂದು ಅಡ್ವಾಂಟೇಜ್. ಸೆಕೆಂಡ್, ಇದ್ರ ಜೊತೆಗೆ ಏನು ಮಾಡಿದ್ದಾರೆ ಅಂದರೆ, ಈ ಕ್ಯಾಶ್ ರಿಸರ್ವ್ ರೇಷಿಯೋ ಮುಂಚೆ 4% ಇದ್ದಿದ್ದನ್ನು ಈಗ 3% ಮಾಡಿದ್ದಾರೆ. ಈ CRR ಅಂದರೆ ಏನು ಅಂದರೆ, ಈ ಮುಂಚೆ ಬ್ಯಾಂಕ್ ಇವಾಗ 100 ರೂಪೀಸ್ ಇತ್ತು ಅಂತ ಅಂದ್ಕೊಳ್ಳಿ ಅವ್ರ ಹತ್ರ, ಅಂದರೆ ಲೋನ್ ಕೊಡೋದಕ್ಕೆ ಅಂತ ಡಿಸ್ಪರ್ಸಲ್ಗೋಸ್ಕರ 100 ರೂಪೀಸ್ ಇತ್ತು ಅಂತಂದಾಗ ಅವ್ರು ಆಲ್ವೇಸ್ 4 ರೂಪೀಸ್ನ RBIಯಲ್ಲಿ ಇಡಬೇಕಿತ್ತು. ಯಾಕೆ ಅಂತಂದರೆ ಇನ್ ಕೇಸ್ ಅವರಲ್ಲಿ ಡೆಪಾಸಿಟ್ ಮಾಡಿರೋರು ಯಾರೋ ಒಬ್ರು ಬಂದು ಸಡನ್ನಾಗಿ ಕೇಳಿದ್ರೆ ಅವ್ರು ಕೊಡೋದಕ್ಕೆ ಅವ್ರ ಹತ್ರ ದುಡ್ಡಿರಬೇಕು. ಅದಕ್ಕೋಸ್ಕರ RBI ಆಲ್ವೇಸ್ ಕೆಪ್ಟ್ 4% ವಿತ್ ದೆಮ್. ಈಗ ಅದನ್ನು 3% ಮಾಡಿದ್ದಾರೆ. ಅಂದರೆ ಈಗ ಆ 1% ಏನು ಎಕ್ಸ್ಟ್ರಾ ಸಿಗುತ್ತೆ ಬ್ಯಾಂಕ್ಸ್ಗೆ, ಅಷ್ಟು ದುಡ್ಡು ಮಾರ್ಕೆಟಲ್ಲಿ ಲಿಕ್ವಿಡೇಟ್ ಮಾಡೋದಕ್ಕೆ ಚಾನ್ಸ್ ಇರುತ್ತೆ. ಅಂದರೆ ತುಂಬ ಜನಕ್ಕೆ ಲೋನ್ ಕೊಡ್ಬೋದು. ಆದ್ದರಿಂದ ಈ CRR ವಿಲ್ ಆಲ್ಸೋ ಬೂಸ್ಟ್ ಅವರ್ ಎಕನಾಮಿ, ಬಿಕಾಸ್ ಓವರಾಲ್ ಬ್ಯಾಂಕ್ಸ್ ಹತ್ರ ಜಾಸ್ತಿ ದುಡ್ಡಿರುತ್ತೆ. ಅದ್ರ ಜೊತೆಗೆ ದೇ ಆರ್ ಆಲ್ಸೋ ಟೇಕಿಂಗ್ ಮನಿ ಅಟ್ ಎ ಲೋವರ್ ಇಂಟ್ರೆಸ್ಟ್ ರೇಟ್. ಇದರಿಂದ ದಿಸ್ ಇಸ್ ಎ ಫ್ಯಾಂಟಾಸ್ಟಿಕ್ ಸಿನಾರಿಯೋ. ಇವಾಗ ಒಂದು ಇನ್ಫ್ಲೇಷನ್ ಡೌನ್ ಆಗಿದೆ, ಅದ್ರ ಜೊತೆಗೆ ಇಂಟ್ರೆಸ್ಟ್ ರೇಟ್ ಡೌನ್ ಆಗಿದೆ, ಅದ್ರ ಜೊತೆಗೆ CRR ಕೂಡ ಡೌನ್ ಆಗಿರೋದ್ರಿಂದ ಈ ಬ್ಯಾಂಕ್ಸ್ ಹತ್ರ ಭಾಳ ದುಡ್ಡಿರುತ್ತೆ. ಮತ್ತು ಇವಾಗ ತುಂಬ ಜನ ಕನ್ಸ್ಯೂಮರ್ಸ್ ವಿಲ್ ಗೋ ಆ್ಯಂಡ್ ಟೇಕ್ ಲೋನ್ಸ್. ದಟ್ ಈಸ್ ವಾಟ್ ಈವನ್ ಅವರ್ RBI ಆಲ್ಸೋ ವಾಂಟ್ಸ್. ಇದರಿಂದ ಎಕನಾಮಿ ರಿವೈವ್ ಆಗುತ್ತೆ. ಇದರಲ್ಲಿ ಒಂದೇ ಒಂದು ನೆಗೆಟಿವ್ ಪಾಯಿಂಟ್ ಏನು ಅಂತಂದರೆ, ಯಾರು ಫಿಕ್ಸ್ಡ್ ಡೆಪಾಸಿಟ್ಸ್ ಅದನ್ನು ಬ್ಯಾಂಕಲ್ಲಿ ಇಟ್ಟಿದ್ದಾರೆ, ಫ್ಯೂಚರಲ್ಲಿ ಅವ್ರಿಗೆ ಮುಂಚೆ ಏನು ರೇಟ್ ಸಿಗ್ತಿತ್ತಲ್ಲ ಅದು ಸಿಗೋದಿಲ್ಲ. ಯಾಕೆಂದರೆ ಈಗ 0.5% ರೆಡ್ಯೂಸ್ ಆಗಿರೋದ್ರಿಂದ ಬ್ಯಾಂಕ್ಸ್ ವಿಲ್ ಆಲ್ಸೋ ಗಿವ್ ದಟ್ ಲೋವರ್ ರೇಟ್ ಟು FD ರಿಟರ್ನ್ಸ್. ಆದ್ದರಿಂದ ಇಲ್ಲಿ ಮಾರ್ಕೆಟ್ ಅಂದರೆ, ನಾನು ಹೇಳೋದು ಮಾರ್ಕೆಟ್ ಅಂತಂದರೆ ಅವರ ಶೇರ್ ಮಾರ್ಕೆಟಲ್ಲಿ ಪ್ರಾಬಬ್ಲಿ ಪೀಪಲ್ ಆರ್ ಥಿಂಕಿಂಗ್ ದಟ್ ಪೀಪಲ್ ವಿಲ್ ಮೂವ್ ಫ್ರಮ್ ಫಿಕ್ಸ್ಡ್ ಡೆಪಾಸಿಟ್ಸ್ ಟು ಅದರ್ ಅವೆನ್ಯೂಸ್. ಅಂದರೆ ಮೇ ಬಿ ದೇ ಕ್ಯಾನ್ ಗೋ ಆ್ಯಂಡ್ ಬೈ ಬಾಂಡ್ಸ್ ಆರ್ ದೇ ಮೇ ಬೈ ಶೇರ್ಸ್ ಆರ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಆದ್ದರಿಂದ ಮಾರ್ಕೆಟ್ ಈಸ್ ಆಲ್ಸೋ ಎಕ್ಸ್ಪೆಕ್ಟಿಂಗ್ ಸಮ್ ಗುಡ್ ನ್ಯೂಸ್ ಅಂತ. ಯಾಕೆಂದರೆ ಫಿಕ್ಸ್ಡ್ ಡೆಪಾಸಿಟಲ್ಲಿ ಇಡೋದ್ರಿಂದ ಒಂದು ಬ್ಯಾಂಕ್ಸ್ಗೂ ಜಾಸ್ತಿ ಬೆನಿಫಿಟ್ ಆಗೋದಿಲ್ಲ, ಅದ್ರ ಜೊತೆಗೆ ಈಗ ರೇಟ್ ಆಫ್ ರಿಟರ್ನ್ಸ್ ಕಮ್ಮಿ ಆಗಿರೋದ್ರಿಂದ ಈಗ ಕನ್ಸ್ಯೂಮರ್ಸ್ಗೂ ಅಷ್ಟೊಂದು ಬೆನಿಫಿಟ್ ಆಗೋದಿಲ್ಲ. ಆದ್ದರಿಂದ ದಿಸ್ ಮನಿ ಕ್ಯಾನ್ ಬಿ ಪ್ರಾಬಬ್ಲಿ ಮೂವ್ ಟು ಡಿಫ್ರೆಂಟ್ ಅವೆನ್ಯೂಸ್. ದಟ್ ಈಸ್ ವಾಟ್ ದ ಮಾರ್ಕೆಟ್ ಈಸ್ ಆಲ್ಸೋ ಎಕ್ಸ್ಪೆಕ್ಟಿಂಗ್. ಅದಕ್ಕೆ ನೀವು ನೋಡಿದ್ರೆ ಫ್ರೈಡೇ ಮಾರ್ಕೆಟ್ ಮೇಲಿಕ್ಕೆ ಹೋಯಿತು, ಥಿಂಕಿಂಗ್ ದ್ಯಾಟ್ now probably many people will enter into share market ಅಂತ. ನೋಡೋಣ ಹೇಗಾಗುತ್ತೆ ಅಂತ. ಬಟ್ ದಿಸ್ ಇಸ್ ಎ ಫ್ಯಾಂಟಾಸ್ಟಿಕ್ ಮೂವ್ given that RBI has reduced repo rate and also they have cut the CRR. Hopefully you enjoyed this video. Thank you very much.